ಆತ್ಮಬಂಧುಗಳಿಗೆಲ್ಲ ನಮಸ್ಕಾರ. ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದೊಂದಿಗೆ 108 ದಿನದ ಧ್ಯಾನ ಮೌನ ಉಪವಾಸದ ಸಪ್ತಾಹಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದೀವಿ ಮಾಸ್ಟರ್ಸ್. ಈ ದಿನದ ಧ್ಯಾನವನ್ನ ತಡ ಮಾಡದೆ ಶುರು ಮಾಡೋಣ. ಗುಡ್ ಮಾರ್ನಿಂಗ್ ಮೇಡಮ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ನಾವು ಗಮನಿಸ್ತಾ ಇರೋಣ. ಯಾವುದೂ ಕೂಡ ಯೋಚನೆ ಬೇಡ. ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ ಫ್ರೆಂಡ್ಸ್. ಯೋಚನಾರಹಿತ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಳೋಣ. ಹಿಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ. 80% ಎನರ್ಜಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ. ಕೈ ಕ್ರಾಸ್ ಮಾಡೋದ್ರಿಂದ 10% ಎನರ್ಜಿ ನಾವು ಕೈಯಲ್ಲಿ ತುಂಬಿಕೊಂಡಿರ್ತೀವಿ. ಕಾಲು ಕ್ರಾಸ್ ಮಾಡೋದ್ರಿಂದ ಕಾಲಲ್ಲಿ 10% ಎನರ್ಜಿ ಇರುತ್ತೆ.
ಕಣ್ಣು ಮುಚ್ಚೋದ್ರಿಂದ 80% ಎನರ್ಜಿ ಕಣ್ಣಲ್ಲಿರುತ್ತೆ. ಹಾಗಾಗಿ ನಾವು ಮಧ್ಯದಲ್ಲಿ ನಾವು ಕಣ್ಣು ಬಿಡಬಾರ್ದು ಧ್ಯಾನಕ್ಕೆ ಕೂತ್ಕೊಂಡಾಗ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ನಾವು ನೋಡ್ತಾ ಇರಬೇಕು, ಸುಮ್ಮನೆ ಗಮನಿಸ್ತಾ ಇರಬೇಕಷ್ಟೆ. ನಾವು ಹೀಗೆ ಅಭ್ಯಾಸ ಮಾಡ್ತಾ ಇರಬೇಕು ಪ್ರತಿದಿನ ಕೂಡ. ನಾವು ಯಾರು ಅನ್ನೋದನ್ನು ನಾವು ತಿಳ್ಕೋಬೇಕು ನಮ್ಮ ಉಸಿರಿನ ಜೊತೆಗೆ ಇದ್ದು. ನಮ್ಮ ಉಸಿರಿನ ಜೊತೆಗೆ ಇರೋದನ್ನು ನಾವು ಅಭ್ಯಾಸ ಮಾಡಬೇಕು ಮತ್ತು ನಾನು ಯಾರು ಅಂತೇಳಿ ತಿಳ್ಕೋಬೇಕು. ಇಷ್ಟೇ ನಾವು ಮಾಡಬೇಕಾಗಿರೋದು. ಉಸಿರನ್ನೇ ಗಮನಿಸ್ತಾ ಇರಬೇಕು, ನನ್ನ ಬಗ್ಗೆ ನಾನು ತಿಳ್ಕೊಳ್ತಾ ಇರಬೇಕು. ಉಸಿರನ್ನೇ ಗಮನಿಸ್ತಾ ಇರಬೇಕು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಇರಬೇಕು. ನಾವು ಮಾಡಬೇಕಾಗಿರೋದು ಇಷ್ಟೇ. ಇದಕ್ಕಿಂತ ಏನು ಕೂಡ ನಾವು ಹೆಚ್ಚಿನ ಮಾಡಬೇಕಾಗಿಲ್ಲ ಫ್ರೆಂಡ್ಸ್. ಇದರಲ್ಲಿ ಅಂತ್ರ ಮಂತ್ರ ತಂತ್ರ ಯಾವುದೂ ಕೂಡ ಇಲ್ಲ. ಉಸಿರಿನ ಜೊತೆಗಿರೋದು ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು. ನಾವು ಬೇರೆಯವರ ಮಾತನ್ನು ತುಂಬ ಬೇಗನೆ ನಾವು ನಂಬಿಬಿಡ್ತೀವಿ. ಆದರೆ ನಮ್ಮ ಉಸಿರು ಎಂಬ ಗುರುವಿಗೆ ನಾವು ನಮ್ಮ ಜೊತೆಗಿರುವಂಥ ಉಸಿರಿಗೆ ನಾವು ನಂಬೋದಿಲ್ಲ. ನಮಗೆ ಭಯ ಆಗತ್ತೆ, ನಾನು ಏನು ಮಾಡ್ತಾ ಇದ್ದೀನಿ ಅಂಥೇಳಿ. ಅದೇ ಬೇರೆಯವರು ಏನು ಹೇಳಿದ್ರು ಕೂಡ ನಾವು ನಂಬಿಬಿಡ್ತೀವಿ. ಬೇರೆಯವರು ಏನಾದರೂ ಹೇಳಿರೋದು, ಏನಾದರೂ ತೋರಿಸಿರೋದು, ನಾವು ಅದನ್ನು ತುಂಬ ಬೇಗನೆ ಅದನ್ನು ಸತ್ಯ ಅಂಥೇಳಿ ನಂಬಿಡ್ತೀವಿ. ಆದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮ ಬಗ್ಗೆ ನಾವು ಸತ್ಯವನ್ನು ತಿಳ್ಕೋಬೇಕು ಅನ್ನೋದನ್ನು ನಮಗೆ ಅರಿವಿಗೆ ಬರಬೇಕು. ನಮ್ಮ ಅಂತರಂಗ ಪ್ರಯಾಣವನ್ನು ನಾವು ಮಾಡಬೇಕು ಅನ್ನೋದು ನಮಗೆ ಅರಿವಿಗೆ ಬರಬೇಕು. ನಮ್ಮ ಮೇಲೆ ನಂಬಿಕೆ, ನಮ್ಮ ಮೇಲೆ ವಿಶ್ವಾಸದಿಂದ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಿತ್ಯ ನಿರಂತರವಾಗಿ ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಸಾಧನೆಯನ್ನು ಮಾಡಬೇಕು ಫ್ರೆಂಡ್ಸ್. ನಾವು ಮಾಡಬೇಕಾಗಿರೋದು ಇದನ್ನೇ. ಬೇರೆಯವ್ರ ಮಾತನ್ನು ಕೇಳಿ ನಾವು ಮೋಸ ಹೋಗೋದಲ್ಲ.
ಎಷ್ಟೋ ಜನ ಬೇರೆಯವ್ರ ಮಾತನ್ನು ಕೇಳಿ ಮೋಸಕ್ಕೆ ಒಳಗಾಗ್ತಾರೆ. ಆ ರೀತಿ ನಾವು ಮೋಸಕ್ಕೆ ಒಳಗಾಗಬಾರ್ದು ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಶಕ್ತಿಯ ಜೊತೆಗೆ ನಾವು ಮುಂದೆ ಹೋಗಬೇಕು ಅಂಥೇಳಿ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಇದನ್ನು ನಮಗೆಲ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇರಬೇಕು ಅಂಥೇಳಿ. ನಾನು ನಿಮ್ಮ ಗುರು ಅಲ್ಲ, ನಿಮ್ಮ ಉಸಿರೇ ನಿಮಗೆ ಗುರು ಅಂಥೇಳಿ ಅವರು ಸಾರಿ ಸಾರಿ ಹೇಳ್ತಾ ಇರ್ತಾರೆ. ನಾನು ತಿಳ್ಕೊಂಡಿರೋದು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ, ನಾನು ನಿಮ್ಮ ಗುರು ಅಲ್ಲ ಅಂಥೇಳಿ ಅವರು ಸಾರಿ ಸಾರಿ ಎಲ್ರಿಗೂ ಕೂಡ ಇದನ್ನು ಹೇಳ್ತಾ ಇರ್ತಾರೆ. ಮತ್ತು ಇದನ್ನು ಮಾಡೋದು ಬಿಡೋದು ನಿಮಗೆ ಸೇರಿದ್ದು. ನಾನು ತಿಳ್ಕೊಂಡಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಕೂಡ ಈ ಒಂದು ಎಷ್ಟೋ ಒಂದು ಲಕ್ಷಾಂತರ ಬುಕ್ಸ್ಗಳನ್ನು ಓದಿ ಇದನ್ನು ನಾನು ತಿಳ್ಕೊಂಡ್ಮೇಲೆ ನಾನು ಆತ್ಮಜ್ಞಾನವನ್ನು ಪಡ್ಕೊಂಡು ಇದನ್ನು ಎಲ್ರಿಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ ಅಂಥೇಳಿ ನಾನು ಕಲ್ತ್ಕೊಂಡಿರೋದು ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿಮ್ಮ ಗುರು ಅಲ್ಲ, ನಿಮ್ಮ ಉಸಿರೇ ನಿಮಗೆ ಗುರು ಅಂಥೇಳಿ ಅವರು ನಮಗೆ ಎಲ್ಲ ಪದೇ ಪದೇ ಹೇಳ್ತಾ ಇರ್ತಾರೆ. ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಯಾವ ಗುರುನೂ ಕೂಡ ಈ ರೀತಿ ನಮಗೆ ಹೇಳೋದಿಲ್ಲ. ನಿನ್ನ ಜೊತೆಗೆ ಇದ್ದು ನೀನು ಕಲ್ತ್ಕೊ ಅಂಥೇಳಿ ಯಾವ ಗುರುನೂ ಕೂಡ ನಮಗೆ ಹೇಳೋದಿಲ್ಲ. ಆದರೆ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಇದನ್ನು ಸಾರಿ ಸಾರಿ ಹೇಳ್ತಾ ಇರ್ತಾರೆ. ನಿಮ್ಮ ಜೊತೆಗೆ ಇದ್ದು ನೀವು ಕಲ್ತ್ಕೊಳ್ಳಿ, ನಿಮ್ಮ ಆತ್ಮ ಪ್ರಯಾಣವನ್ನು, ನಿಮ್ಮ ಒಂದು ಅಂತರಂಗದ ಪ್ರಯಾಣವನ್ನು ನೀವು ಮಾಡಿ. ಅಂತಹ ಒಂದು ಗುರುವಿಗೆ ನಾವು ನಮನವನ್ನು ಹೇಳುತ್ತಾ, ಅದ್ಭುತವಾದಂತಹ ಶಕ್ತಿ ಉಸಿರಾಟದ ಜೊತೆಗೆ ಇದ್ದು ಬ್ರಹ್ಮಾಂಡದ ಶಕ್ತಿಯನ್ನು ನಾವು ಸ್ವಾಗತವನ್ನು ಕೋರುತ್ತಾ ನಮ್ಮ ಜೊತೆಗೆ ನಾವಿದ್ದು ಸಾಧನೆಯನ್ನು ಮಾಡೋದಕ್ಕೆ ಸಹಾಯ ಸಹಕಾರವನ್ನು ನಾವು ಕೋರುತ್ತಾ ಒಂದು ಬ್ರಹ್ಮಾಂಡದ ಶಕ್ತಿಗೆ, ಒಂದು ಗುರುವಿನ ಶಕ್ತಿಗೆ ನಾವು ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾವು ಆಹ್ವಾನಿಸೋಣ. ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೂ ಕೂಡ ನಾವು ಆಹ್ವಾನಿಸೋಣ. ಎಲ್ಲ ಸತ್ಯಲೋಕದ ಮಾಸ್ಟರ್ಸ್ಗೂ ಕೂಡ ನಾವು ಆಹ್ವಾನಿಸೋಣ. ಸಪ್ತ ಋಷಿಗಳಿಗೆ ನಾವು ಸ್ವಾಗತವನ್ನು ಕೋರೋಣ. ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಕೂಡ ನಾವು ಸ್ವಾಗತವನ್ನು ಕೋರೋಣ. ಮಾತಾ ಗಂಗಾ ಮಾತೆಗೂ ಕೂಡ ನಾವು ಆಹ್ವಾನಿಸೋಣ. ಪಾರ್ವತಿ ಮಾತೆಗೂ ಕೂಡ ನಾವು ಆಹ್ವಾನಿಸೋಣ. ಸರಸ್ವತಿ ಮಾತೆಗೂ ಕೂಡ ನಾವು ಆಹ್ವಾನಿಸೋಣ. ಲಕ್ಷ್ಮೀ ಮಾತೆಗೂ ಕೂಡ ನಾವು ಆಹ್ವಾನಿಸೋಣ.
ಅಂಥ ಒಂದು ಆಧ್ಯಾತ್ಮಿಕ ಮಾಸ್ಟರ್ಸ್ ಜೊತೆಗೆ ನಾವೆಲ್ಲ ಕೂತ್ಕೊಂಡು ನಾವು ಧ್ಯಾನವನ್ನು ಈ ದಿನವನ್ನು ನಾವು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅವರ ಒಂದು ಶಕ್ತಿ ತರಂಗಗಳು ಎಲ್ಲ ಕಡೆಯೂ ಕೂಡ ಹರಡ್ಕೊಳ್ತಾ ಇದೆ. ಅಂಥ ಒಂದು ಅದ್ಭುತವಾದಂಥ ಶಕ್ತಿ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಮನಸ್ಸನ್ನು ಶೂನ್ಯ ಮಾಡಿಕೊಂಡು ಆ ಶಕ್ತಿ ಕೂಡ ನಾವು ಕೂಡ ತಗೊಳ್ತಾ ಇದ್ದೀವಿ. ಯಾವಾಗ ನಾವು ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತೀವಿ ಆ ಶಕ್ತಿ ನಮಗೆ ಅದಷ್ಟಕ್ಕದೇ ನಮಗೆ ಬರ್ತಾ ಇರತ್ತೆ. ನಮ್ಮ ಬ್ರಹ್ಮರಂಧ್ರದ ಮುಖಾಂತರ ನಮ್ಮ ಶರೀರದಲ್ಲಿ ಪ್ರವೇಶ ಆಗುತ್ತೆ. ಯಾರು ಉಸಿರಾಟದ ಜೊತೆಗೆ ಇದ್ದು ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತಾರೋ ಎಷ್ಟೋ ಅದ್ಭುತವಾದಂತಹ ಶಕ್ತಿ, ಬ್ರಹ್ಮಾಂಡದ ಶಕ್ತಿ, ದೇವಾನುದೇವತೆಗಳ ಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮುಖಾಂತರ ನಮ್ಮ ಶರೀರದಲ್ಲಿ ಪ್ರವೇಶ ಆಗ್ತಾ ಇರತ್ತೆ. ನಾವು ಉಸಿರನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕು. ನಮ್ಮ ನೆತ್ತಿಯ ಭಾಗದಿಂದ ಅದ್ಭುತವಾದಂತಹ ಎನರ್ಜಿಯನ್ನು ನಾವು ತಗೊಳ್ತಾ ಇರ್ತೀವಿ. ನಮ್ಮ ಶರೀರದಲ್ಲಿನ ಆ ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಶರೀರದಲ್ಲಿ ಎಲ್ಲ ಕಡೆಯೂ ಕೂಡ ಹರಡ್ಕೊಳ್ಳುತ್ತೆ. ಪ್ರತಿದಿನ ನಾವು ಧ್ಯಾನ ಮಾಡಬೇಕು. ಪ್ರತಿದಿನ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾನು ಯಾರು ಅಂತೇಳಿ ನಾವು ತಿಳ್ಕೊಳ್ತಾನೆ ಇರಬೇಕು. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನ ಮಾಡೋಣ. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬಾರ್ದು. ಓಕೆ ಅನ್ನೋವರೆಗೂ ಕೂಡ ಯಾರೂ ಕೂಡ ಕಣ್ಣು ಬಿಡಬಾರ್ದು ಫ್ರೆಂಡ್ಸ್. ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಮನಸ್ಸನ್ನು ನಾವು ಶೂನ್ಯ ಮಾಡಿಕೊಳ್ಳೋಣ. ಹೀಗೆ ನಾವು ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ
ನಮ್ಮಲ್ಲಿರುವಂತಹ ಶಕ್ತಿ ನಾವು ಹೆಚ್ಚಿಸ್ಕೊಳ್ತೀವಿ, ಸ್ಟ್ರಾಂಗ್ ಮಾಡ್ಕೊಳ್ತೀವಿ. ಹೇಗೆ ಒಂದು ನಾವು ಸಸಿಯನ್ನು ಹಾಕಿರ್ತೀವೋ ಆ ಸಸಿಯನ್ನು ಯಾವುದೂ ಕೂಡ ಅದಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಅದಕ್ಕೆ ಒಂದು ಕೋಲು ನೆಟ್ಟಿರ್ತೀವಿ. ಕೋಲು ನೆಟ್ಟಿ ಅದು ಆಸರೆಯಾಗಿ ಸಪೋರ್ಟ್ಗೆ ಅದಕ್ಕೆ ಒಂದು ಕೋಲು ನೆಟ್ಟಿರ್ತೀವಿ ನಾವು. ಯಾವುದೇ ಆ ಒಂದು ಸಸಿಗೆ ತೊಂದರೆ ಆಗಬಾರ್ದು ಅಂಥೇಳಿ. ಮಳೆ ಬಂದ್ರೂ ಕೂಡ, ಬಿಸಿಲಿಗೂ ಕೂಡ, ಗಾಳಿಗೂ ಕೂಡ ಅದು ಏನೂ ಕೂಡ ಆ ಸಸಿಗೆ ತೊಂದರೆ ಆಗಬಾರ್ದು ಅಂಥೇಳಿ. ಹಾಗೆ ಅದು ಮೊದಲು ಅದು ಬೆಳೀತಾ ಇದ್ದಾಗ ಒಂದು ಕೋಲಿನ ಆಸರೆ ಅದಕ್ಕೆ ಬೇಕು. ಅದು ಬೆಳೀತಾ ಬೆಳೀತಾ ಆ ಸಸಿ ಮರವಾಗತ್ತೆ. ಆವಾಗ ಆ ಒಂದು ಕೋಲಿನ ಅವಶ್ಯಕತೆ ಬೆಳೆದ ಮೇಲೆ ಅದಕ್ಕೆ ಇರೋದಿಲ್ಲ. ದೊಡ್ಡದಾಗಿ ಮರವಾಗಿ ಬೆಳೆಯುತ್ತೆ. ಹಾಗೆ ನಾವು ಈ ಧ್ಯಾನದ ಅಭ್ಯಾಸವನ್ನು ಮಾಡ್ತಾ ಇರುವಾಗ ನಮಗೂ ಕೂಡ ಎಷ್ಟೋ ಅಡ್ಡಿ ಆತಂಕಗಳು, ತೊಂದರೆಗಳು ಬರ್ತಾ ಇರತ್ತೆ. ಎಂತಹ ಒಂದು ಅಡ್ಡಿ ಆತಂಕಗಳು, ತೊಂದರೆಗಳು ಬಂದ್ರೂ ಕೂಡ ನಾವು ಕುಂದಬಾರ್ದು ಅಂಥೇಳಿ ನಮಗೆ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಆಸ್ಟ್ರಲ್ ಮಾಸ್ಟರ್ಸ್ಗಳು ಇದ್ದು ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ನಾವು ಶಕ್ತಿಯನ್ನು ಕಳ್ಕೋಬಾರ್ದು. ಮತ್ತೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಹೀಗೆ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ಎಷ್ಟೋ ಮಾಸ್ಟರ್ಗಳಿಂದ ನಮಗೆ ಸಂದೇಶಗಳು ಸಿಗ್ತಾ ಇರುತ್ತೆ. ನಮ್ಮ ಪ್ರಶ್ನೆಗೆ ಆನ್ಸರ್ ನಮಗೆ ಸಿಗ್ತಾ ಇರುತ್ತೆ. ನಮ್ಮ ಅಂತರಂಗದ ಸದ್ಗುರುವಿನಿಂದ ನಾವು ಜ್ಞಾನವನ್ನು ನಾವು ಕಲ್ತ್ಕೊಳ್ತಾ ಇರ್ತೀವಿ ಫ್ರೆಂಡ್ಸ್. ನಾನು ಕೂಡ ಈ ರೀತಿ ಧ್ಯಾನ ಮಾಡ್ತಾ ಇರುವಾಗ ನನಗೆ ಎಷ್ಟೋ ಅಡ್ಡಿ ಆತಂಕಗಳು, ತೊಂದರೆಗಳು ಮೊದಲೇ ನನಗಿತ್ತು. ಆದರೆ ಧ್ಯಾನಕ್ಕೆ ಬಂದಾಗ್ಲೂ ಕೂಡ ಆಧ್ಯಾತ್ಮಿಕ ವಿಷಯದಲ್ಲಿ ನಾನು ತಿಳ್ಕೊಂಡು ಮುಂದೆ ಹೋಗೋದಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಆದರೆ ನಾನು ಧ್ಯಾನದ ಸಾಧನೆಯನ್ನು ನಾನು ಮಾಡ್ತಾ ಇದ್ದೆ. ಈ ಪ್ರಾಪಂಚಿಕದ ವಿಷಯವನ್ನೇ ನೋಡ್ತಾ ನೋಡ್ತಾ ಆಧ್ಯಾತ್ಮಿಕ ವಿಷಯಗಳನ್ನು ನನಗೇನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲವೂ ಕೂಡ ಪ್ರಾಪಂಚಿಕವಾಗಿಯೇ ನಾನು ನೋಡ್ತಾ ಇದ್ದೀನಿ. ಆಧ್ಯಾತ್ಮಿಕದಲ್ಲಿ ಹೇಗೆ ಹೋಗಬೇಕು ಅನ್ನೋದು ನನಗೆ ಸ್ವಲ್ಪ ಕೂಡ ನನಗೆ ಜ್ಞಾನ ಇರ್ತಾ ಇರಲಿಲ್ಲ. ಆ ಜ್ಞಾನ ನನಗೆ ಯಾರಿಂದನೂ ಕೂಡ ಹೊರಗಿನ ಒಂದು ಮಾಸ್ಟರ್ಗಳಿಂದ ನನಗೆ ಸಿಗ್ತಾನೇ ಇರಲಿಲ್ಲ.
ನನ್ನ ಒಂದು ಅಂತರಂಗದ ಸದ್ಗುರುವಿನಿಂದ ನಾನು ತಿಳ್ಕೊಳ್ತಾ ಇದ್ದೆ. ಎಷ್ಟೋ ಅಡ್ಡಿ ಆತಂಕಗಳು ನನಗೆ ಕಾಡ್ತಾ ಇತ್ತು, ಅಡ್ಡಿಗಳು ಬರ್ತಾ ಇತ್ತು, ತೊಂದರೆಗಳು ಆಗ್ತಾ ಇತ್ತು ಧ್ಯಾನದಲ್ಲಿ. ಇಂಥ ಒಂದು ತೊಂದರೆಗಳು ಆಗಿರೋದು ಯಾರು ಮುಖಾಂತರ ನಾನು ಕೇಳಿ ತಿಳ್ಕೊಬೇಕು ಅಂಥೇಳಿ ನನಗೇನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ಕ್ಲಾಸಿಗೆ ಹೋದ್ರೂ ಕೂಡ ಈ ವಿಷಯವನ್ನು ತಿಳ್ಕೊಬೇಕು, ಏನೋ ಒಂದು ಅಲ್ಲಿ ತಿಳ್ಕೊಳ್ಳೋದಿರತ್ತೆ, ಏನೋ ನನಗೆ ತಿಳಿಯುವಂಥ ವಿಷಯವನ್ನು ಏನಾದರೂ ಹೇಳ್ತಾರೋ ಏನೋ ಅಂಥೇಳಿ ನಾನು ಕ್ಲಾಸ್ಗಳಿಗೆ ಯಾರಾದರೂ ಹೇಳಿದರೆ ಅಲ್ಲೇ ಒಂದು ಧ್ಯಾನದ ಕ್ಲಾಸ್ ನಡೀತಾ ಇದೆ, ಅಲ್ಲಿ ಬನ್ನಿ ಅಂಥೇಳಿ ಕರೆದ್ರೆ ನಾನು ಅಲ್ಲಿಗೆ ಹೋದ್ರೂ ಕೂಡ ನನಗೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ತಿಳಿದಿರೋವಂಥ ವಿಷಯವನ್ನೇ ಅವರು ಕೂಡ ಹೇಳ್ತಾ ಇದ್ರು. ನನ್ನ ಒಂದು ಅಂತರಂಗದಿಂದ ನನಗೇನು ಬರ್ತಾಯಿತ್ತು ಅಂದರೆ, ನೀನು ಇದಕ್ಕಿಂತ ಒಂದು ಹೆಚ್ಚಿಂದು ತಿಳ್ಕೋಬೇಕು, ನಿನ್ನ ಜೊತೆಗೆ ನೀನಿರು, ಇಂಥ ಒಂದು ಕ್ಲಾಸುಗಳಿಗೆ ನೀನು ಕೇಳೋದಷ್ಟೇ ಅಲ್ಲ, ನಿನ್ನ ಜೊತೆಗಿರೋದ್ರಿಂದ ನೀನು ಹೆಚ್ಚಿನ ಒಂದು ತಿಳ್ಕೊಳ್ತೀಯ ಅಂಥೇಳಿ ನನಗೆ ಈ ರೀತಿ ಬರ್ತಾಯಿತ್ತು. ಮತ್ತೆ ನಾನು ಅರ್ಧಕ್ಕೆ ಎದ್ದು ಬಂದುಬಿಡ್ತಾ ಇದ್ದೆ. ಕ್ಲಾಸ್ಗಳು ಕೇಳ್ತಾ ಇದ್ರೂ ಕೂಡ ಅರ್ಧಕ್ಕೆ ನಾನು ಎದ್ದು ಬಂದುಬಿಡ್ತಾ ಇದ್ದೆ. ಎದ್ದೋಗಬಾರ್ದು ಅಂಥೇಳಿ ನಾನು ಕೇಳ್ಕೊಂಡು ಕೂತ್ಕೊಂಡ್ರೂ ಕೂಡ ನನ್ನ ಒಳಗೆ ಈ ರೀತಿ ತೊಂದರೆಗಳು ಕೂಡ ಆಗ್ತಾಯಿತ್ತು ನನಗೆ. ನಿನ್ನ ಉಸಿರಿನ ಜೊತೆಗೆ ಇದ್ದು ನೀನು ಸಾಧನೆಯನ್ನು ಮಾಡಬೇಕು, ನೀನು ಇನ್ನೂ ಹೆಚ್ಚಿನದು ಒಂದು ಕಲ್ತ್ಕೋಬೇಕು ಅಂಥೇಳಿ. ಆವಾಗ ನಾನು ನನ್ನ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದೇ ಹೆಚ್ಚು ನಾನು ಅಭ್ಯಾಸ ಮಾಡಿದೆ. ನನಗೆ ಎಲ್ಲಿ ಸಮಾಧಾನ ಸಿಗ್ತಾ ಇತ್ತು ಅಂದರೆ, ನನಗೆ ಕ್ಲಾಸ್ ಕೇಳೋದ್ರಲ್ಲಿ ನನಗೆ ಸಮಾಧಾನ ಸಿಗ್ತಾ ಇರಲಿಲ್ಲ. ನನಗೆ ಎಲ್ಲಿ ಸಮಾಧಾನ ಸಿಗ್ತಾ ಇತ್ತು ಅಂದರೆ, ನನ್ನ ಜೊತೆಗೆ ನಾನಿರೋದ್ರಿಂದ ಮತ್ತು ಆಧ್ಯಾತ್ಮಿಕ ಸೇವೆ ಮಾಡೋದ್ರಿಂದ ನನಗೆ ಸಮಾಧಾನ ಸಿಗ್ತಾ ಇತ್ತು. ಅಂದರೆ ನಾವು ಒಂದು ಸೇವೆಯನ್ನು ಮಾಡೋದ್ರಿಂದ, ನಾವು ಸಾಧನೆಯನ್ನು ಮಾಡೋದ್ರಿಂದ ನಾವು ಮುಂದೆ ಹೋಗ್ತೀವಿ. ಈ ರೀತಿ ನನಗೆ ಎಷ್ಟೋ ದಿನಗಳು, ವರ್ಷಾಂಗಟ್ಲೆನೂ ಕೂಡ ಈ ರೀತಿ ನನಗೆ ಆಗಿದೆ. ಈ ರೀತಿ ನಾನು ತೊಂದರೆಗಳನ್ನು ಅನುಭವಿಸಿದ್ದೀನಿ. ಒಂದೊಂದು ಸತಿ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಆಗ ನಾನು ಪ್ರಕೃತಿಯಲ್ಲಿ ಯಾರೂ ಇಲ್ಲದೆ ಇರೋವಂಥ ಜಾಗದಲ್ಲಿ ನಾನು ಜೋರಾಗಿ ಕಿರಿಚ್ಕೊಳ್ತಾ ಇದ್ದೆ. ನನಗೆ ಯಾಕೆ ಈ ರೀತಿ ನನ್ನ ತೊಂದರೆಯನ್ನು ಅನುಭವಿಸ್ತಾ ಇದ್ದೀನಿ ಅಂಥೇಳಿ. ನನಗೆ ಎಷ್ಟೋ ದಿನಗಳಾದ ಮೇಲೆ ನನ್ನ ಒಂದು ಅಂತರಂಗದಿಂದ ನನಗೆ ನನ್ನ ಪ್ರಶ್ನೆಗೆ ಆನ್ಸರ್ ಸಿಗ್ತಾ ಇತ್ತು. ಎಷ್ಟೋ ದಿನಗಳಾದ ಮೇಲೆ. ಮೊದಲು ಕೂಡ ನನಗೆ ಆ ಅಂತರಂಗದ ವಾಣಿ ನನಗೆ ಕೇಳಿಸ್ತಾ ಇದ್ರೂ ಕೂಡ ನನಗೇನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಯಾಕೆಂದರೆ ಈ ಸತ್ಯವನ್ನು, ಈ ಸೂಕ್ಷ್ಮತೆಯನ್ನು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗ್ನಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೊಸಬ್ರು ಧ್ಯಾನಕ್ಕೆ ಬಂದವರು ಎಷ್ಟೋ ತೊಂದರೆಗಳನ್ನು ಅನುಭವಿಸ್ತಾರೆ. ತುಂಬ ತೊಂದರೆ ಆಗತ್ತೆ. ನನ್ನ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಗೊಂದಲ ಶುರು ಆಗತ್ತೆ. ಯಾಕೆ ನಿಮಗೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಎಲ್ರಿಗೂ ಕೂಡ ಆಗತ್ತೆ. ಮೊದಲು ಹಾಲನೇ ಆಗೋದು, ಆಮೇಲೆ ಅಮೃತ ಉಕ್ಕತ್ತೆ.
ತಿಳ್ಕೊಳ್ಳೋವರೆಗೂ ಕೂಡ ಇದು ಕಷ್ಟ. ತಿಳ್ಕೊಂಡ್ಮೇಲೆ ನಮ್ಗೆ ಈಜಿ ಆಗುತ್ತೆ. ತಿಳ್ಕೊಳ್ಳೋದಕ್ಕಿಂತ ಮೊದಲೇ ನಾವು ಯಾರಿಗೂ ಕೂಡ ಅಪವಾದ ಕೊಡಬಾರ್ದು. ತಿಳ್ಕೋಬೇಕು, ಸಾಧನೆಯನ್ನು ಮಾಡಬೇಕು. ಅರ್ಧಕ್ಕೆ ನಾವು ನಿಲ್ಲಿಸಬಾರ್ದು ಧ್ಯಾನದ ಸಾಧನೆಯನ್ನು. ಧ್ಯಾನ ಮಾಡ್ತಾ ಇರ್ತೀವಿ, ಯಾರೋ ಒಬ್ರು ಬಂದು ನಮಗೇನೋ ಒಂದು ಹೇಳ್ತಾರೆ, ಆ ಧ್ಯಾನ ಸರಿ ಇಲ್ಲ, ಆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನಾಗತ್ತೆ, ಇದು ಎಲ್ಲ ಸುಳ್ಳು. ಯಾರೋ ಒಬ್ರು ಬಂದು ಹೇಳಿದಾಗ ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ಫಸ್ಟೇ ನಾವು ಗೊಂದಲದಲ್ಲಿ ಇರ್ತೀವಿ. ಮತ್ತೆ ಅವಾಗ ಏನಾಗತ್ತೆ, ಬೇರೆಯವ್ರ ಮಾತು ಏನೋ ಒಬ್ಬರು ಯಾರೋ ಬಂದು ಹೇಳಿದ್ದಾರೆ ಅಂತ ನಾವು ಮನಸ್ಸನ್ನು ಪೂರ್ತಿಯಾಗಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಏನೂ ಕೂಡ ಗೊತ್ತಾಗ್ತಾ ಇಲ್ವಲ್ಲ ಅಂಥೇಳಿ. ಆದರೆ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಕೂಡ ನಮಗೆ ಕಷ್ಟ ಇದೆ, ತೊಂದರೆ ಇದೆ, ನಾವು ಅಬ್ಸರ್ವ್ ಮಾಡಿಲ್ಲ ಅಷ್ಟೇ. ನಮ್ಮ ಮನಸ್ಸಿನ ಸ್ಥಿತಿ ವೀಕ್ ಆಗಿರೋದ್ರಿಂದನೇ ನಮಗೆ ಕಾಯಿಲೆಗಳು ಬರ್ತಾ ಇದೆ, ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ. ಧ್ಯಾನಕ್ಕೆ ಬಂದಮೇಲೆ ನಾವು ಅದನ್ನು ಅರಿವಿನಿಂದ ನಾವು ನೋಡ್ತಾ ಇದ್ದೀವಿ, ಎಂತಹ ಯೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂಥೇಳಿ. ಅವಾಗೇನಾಗತ್ತೆ, ನಮಗೆ ಗೊಂದಲ ಶುರು ಆಗತ್ತೆ. ಎಲ್ಲಿ ತಿಳ್ಕೋಬೇಕು ಅಂತೇಳಿ ನಾವಿದ್ದೀವಿ, ಅವಾಗ ನಮಗೇನೂ ಕೂಡ ತಿಳಿಯೋದಿಲ್ಲ, ಅವಾಗ ನಮಗೆ ಗೊಂದಲ ಶುರು ಆಗತ್ತೆ. ಒಂದ್ಸತಿ ನಾನು ಈ ರೀತಿ ಧ್ಯಾನದಲ್ಲಿ ತೊಂದರೆ ಏನೂ ಕೂಡ ಗೊತ್ತಾಗೋದಿಲ್ಲ, ತೊಂದರೆಯನ್ನು ಒಳಗಡೆ ತೊಂದರೆ ಆಗ್ತಾ ಇರತ್ತೆ. ಆ ತೊಂದರೆಯಿಂದ ನನಗೆ ಹಸಿವು ಕೂಡ ಆಗ್ತಾ ಇತ್ತು. ಆ ಹಸಿವಿಗೆ ನಾನು ಬೈಕೊಳ್ತಾ ಇದ್ದೆ, ಎಷ್ಟು ಕೆಟ್ಟ ಒಂದು ಹಸಿವು ನನಗೆ ಆಗ್ತಾ ಇದೆ, ತಕ್ಷಣವೇ ಊಟ ಮಾಡಬೇಕು ಅಂಥೇಳಿ. ಆ ರೀತಿ ಯೋಚನೆಗಳನ್ನು ಮಾಡಿ 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 ನನಗೆ ಹಸಿವು ಕೂಡ ಆಗ್ತಾ ಇತ್ತು, ಊಟ ಮಾಡಬೇಕು ಅಂಥೇಳಿ. ಆದರೆ ಅದು ಕೆಟ್ಟ ಒಂದು ಹಸಿವು ಅಂತೇಳಿ ನಾವು ಏನು ಬೈಕೊಳ್ತೀವಿ, ಆ ರೀತಿ ನಾನು ಏನು ಕೆಟ್ಟ ಒಂದು ಹಸಿವು ನನಗೆ ಆಗ್ತಾ ಇದೆ, ಎಷ್ಟು ಕೆಟ್ಟ ಹಸಿವು ಇದು ಅಂಥೇಳಿ ಈ ರೀತಿ ನಾನು ಬೈಕೊಳ್ತಾ ಇದ್ದೆ. ಆವಾಗ ನಾನು ಈ ರೀತಿ ಅಂದ್ಕೊಳ್ಳುವಾಗ ನನಗೆ ಒಂದು ಪ್ರಕೃತಿಯಿಂದ ಸಂದೇಶ ಬಂದಿರೋದೇನೆಂದರೆ, ಆ ರೀತಿ ಅದಕ್ಕೆ ಬೈಕೋಬಾರ್ದು, ನಿನಗೆ ಏನೂ ಕೂಡ ಅದು ಏನು ಆಗ್ತಾ ಇದೆ ಅಂಥೇಳಿ ನಿನಗೆ ಅದು ಗೊತ್ತಾಗದೇ ಇರೋದಕ್ಕೆ ಆ ರೀತಿ ನೀನು ಒಳಗಡೆನೇ ಸಂಕಟ ಪಡ್ತಾ ಇದೀಯ. ಆ ರೀತಿ ನಿನಗೆ ಯಾಕೆ ಅದು ಸಂಕಟ ಆಗ್ತಾ ಇದೆ ಅಂದರೆ, ಹೊಸದನ್ನು ನಿನಗೆ ತಿಳಿಸ್ಕೊಡ್ತಾ ಇದೆ, ಆದರೆ ನಿನಗೆ ಅದು ತಿಳಿತಾ ಇಲ್ಲ, ಹಾಗಾಗಿ ನಿನಗೆ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ. ಅದು ನಿನಗೆ ಒಳ್ಳೆ ಸೂಚನೆಯನ್ನು ತೋರಿಸ್ತಾ ಇದೆ. ನೀನು ಈ ರೀತಿ ಹೇಳ್ಕೊಳ್ಳೋದು ಬದಲು ಎಷ್ಟು ಕೆಟ್ಟ ಸಂಕಟ ಹೊಟ್ಟೆಯಲ್ಲಿ ಆಗ್ತಾ ಇದೆ ಅಂಥೇಳಿ ಈ ರೀತಿ ಕೆಟ್ಟದ್ದು ಅಂಥೇಳಿ ಅಂದ್ಕೊಳ್ಳೋದು ಬದಲು, ಆಹಾ ನನಗೆ ಮುಂದೆ ಹೋಗೋದಕ್ಕೆ ಎಷ್ಟು ಒಂದು ಒಳ್ಳೆ ಮಾರ್ಗವನ್ನು ತೋರಿಸೋದಕ್ಕೆ ಒಳ್ಳೆ ಸೂಚನೆಯನ್ನು ನೀನು ಕೊಡ್ತಾ ಇದ್ದೀಯಾ ಅಂಥೇಳಿ ಈ ರೀತಿ ನೀನು ಅಂದ್ಕೊಳ್ಳೋದ್ರಿಂದ ನೀನು ಮುಂದೆ ಹೋಗ್ತೀಯಾ ಅಂಥೇಳಿ ನನಗೆ ಈ ರೀತಿ ಬಂತು. ಆವಾಗಲಿಂದ ನಾನು ಈ ಮಾತನ್ನು ಹೇಳೋದನ್ನೇ ಬಿಟ್ಬಿಟ್ಟೆ. ನಾವೆಲ್ಲವೂ ಕೂಡ ಹೀಗೆ ಅಂದ್ಕೊಳ್ತಾ ಇರ್ತೀವಿ. ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅದಕ್ಕೆ ನಾವು ಬೈಕೊಳ್ತಾ ಇರ್ತೀವಿ, ಎಷ್ಟು ಕೆಟ್ಟ ಸಂಕಟ ಆಗ್ತಾ ಇದೆ, ಎಷ್ಟು ಕೆಟ್ಟು ತಲೆನೋವು ಬರ್ತಾ ಇದೆ, ಎಷ್ಟು ಹೊಟ್ಟೆ ನೋವು ಬರ್ತಾ ಇದೆ, ಎಷ್ಟು ಕೆಟ್ಟದಾಗಿ ಬರ್ತಾ ಇದೆ ಅಂಥೇಳಿ ಈ ಕೆಟ್ಟದ್ದು ಅಂಥೇಳಿ ನಮ್ಮ ಜೀವನವನ್ನೇ ನಾವು ಹೀಗೆ ದುಃಖಕ್ಕೆ ನಾವೇ ಕಾರಣರಾಗಿಬಿಡ್ತೀವಿ. ನಮಗೆ ಹೊಟ್ಟೆ ನೋವು ಬಂದರೆ ಅದು ಹೊರಗಡೆ ಹೋಗ್ತಾ ಇದೆ,
ಆ ನೋವನ್ನು ಹೊರಗಡೆ ಹೋಗ್ತಾ ಇದೆ. ನಮಗೆ ತಲೆನೋವು ಬಂದರೆ ಆ ನೋವನ್ನು ನಾವು ಹೊರಗಡೆ ಕಳಿಸ್ತಾ ಇದ್ದೀವಿ. ನಮಗೆ ಯೋಚನೆಗಳು, ಕೆಟ್ಟ ಯೋಚನೆಗಳು ಬಂದರೆ ಆ ಯೋಚನೆಗಳನ್ನೆಲ್ಲ ಹೊರಗಡೆ ಹೋಗ್ತಾ ಇದೆ. ನಾವು ಈ ರೀತಿ ನಾವು ಯೋಚನೆಗಳನ್ನು ಬದಲಾಯಿಸಬೇಕು ಫ್ರೆಂಡ್ಸ್. ಹಾಗಾಗಿ ನಾನು ಪದೇ ಪದೇ ಏನು ಹೇಳ್ತಾ ಇರ್ತೀನಿ ಅಂದರೆ, ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಮ್ಮ ಯೋಚನೆಗಳನ್ನು ಕೂಡ ನಾವು ತುಂಬ ಅರಿವಿನಿಂದ ನಾವು ನೋಡಬೇಕು ಅಂಥೇಳಿ. ಯಾಕೆಂದರೆ ನಾನು ಕೂಡ ಹೀಗೇ ಮಾಡಿರೋದು. ನಾನು ಕೂಡ ಎಲ್ಲರ ಥರನೇ ನಾನು ಕೂಡ ಅಂಥ ಒಂದು ಯೋಚನೆಗಳನ್ನು ಹಾಗೆ ನಾನು ಕೂಡ ಅದನ್ನೇ ತಗೊಳ್ತಾ ಇದ್ದೆ. ಹಾಗೇ ನಾನು ಕೂಡ ತಗೊಳ್ತಾ ಇದ್ದೆ. ಹಾಗೇ ನಾನು ಕೂಡ ಯೋಚನೆಯನ್ನು ಮಾಡ್ತಾಯಿದ್ದೆ. ಎಷ್ಟು ಹೊಟ್ಟೆ ಸಂಕಟ, ಕೆಟ್ಟ ಸಂಕಟ ಆಗ್ತಾ ಇದೆ, ಕೆಟ್ಟ ನೋವು ಬರ್ತಾ ಇದೆ ಅಂಥೇಳಿ, ಕೆಟ್ಟದ್ದು ಅಂಥೇಳಿ ನಾನು ಕೂಡ ಹೀಗೇ ಹೇಳ್ತಾ ಇದ್ದೆ. ಯಾವಾಗ ಹೆಚ್ಚು ನಾನು ಉಸಿರಿನ ಜೊತೆಗೆ ಇದ್ದು ಉಸಿರು ಹೇಗೆ ಅರಿವಿನಿಂದ ನಾನು ನೋಡೋದನ್ನು ಕಲ್ತ್ಕೊಳ್ತಾ ಇದ್ನೋ, ಹಾಗೇ ನನ್ನ ಯೋಚನೆಗಳನ್ನು ಕೂಡ ನಾನು ಅರಿವಿನಿಂದ ನೋಡೋದಕ್ಕೆ ಶುರು ಮಾಡಿದೆ. ಯಾವಾಗ ನಾನು ಅರಿವಿನಿಂದ ನಾನು ಯೋಚನೆಗಳನ್ನು ನೋಡ್ತಾ ನಾನು ಈ ರೀತಿ ಯೋಚನೆ ಮಾಡೋದ್ರಿಂದನೇ ನಾನು ಮುಂದೆ ಹೋಗ್ತಾ ಇಲ್ಲ, ನನಗೆ ಅದಷ್ಟಕ್ಕದೇ ಬರ್ತಾಯಿತ್ತು, ಇಂಥ ಯೋಚನೆಗಳನ್ನು ನೀನು ಮಾಡಬೇಡ, ನೀನು ಈ ರೀತಿ ಇರೋದ ಯೋಚನೆ ಹೀಗೆ ಯೋಚನೆ ಮಾಡು ಅಂಥೇಳಿ. ಪ್ರತಿಯೊಂದು ಯೋಚನೆ ಕೂಡ ನನಗೆ ಯಾವ ರೀತಿ ಮಾಡಬೇಕು ಅಂಥೇಳಿ ನನ್ನ ಸಾಧನೆಯ ಶಕ್ತಿ ನನಗೆ ತಿಳಿಸ್ಕೊಡ್ತಾ ಇತ್ತು. ಮತ್ತು ಇನ್ನೂ ನಾನು ಆಳವಾಗಿ ತಿಳ್ಕೊಬೇಕಂದ್ರೆ, ಎಷ್ಟೋ ಗ್ರೇಟ್ ಮಾಸ್ಟರ್ಸ್ ಮೊದಲೇ ಅವರು ಒಂದು ಗ್ರಂಥವನ್ನು ಬರೆದಿಟ್ಟಿರ್ತಾರೆ. ಆ ಒಂದು ಪೇಜನ್ನು ನೀನು ತೆಗೆದು ನೋಡು, ಇನ್ನೂ ನಿನಗೆ ಡೌಟ್ ಕ್ಲಿಯರ್ ಆಗುತ್ತೆ ಅಂತೇಳಿ ಒಂದು ಬುಕ್ಸ್ ತೆಗೆದು ಆ ಒಂದು ಪೇಜನ್ನು ಮಾತ್ರ ನಾನು ಓದಿದರೆ ನನಗೇನಾಗ್ತಾ ಇದೆ, ಅದರಲ್ಲಿ ಅದೇ ಆನ್ಸರ್ ನನಗೆ ಸಿಗ್ತಾ ಇತ್ತು. ಅವರು ಕೂಡ ಅದನ್ನೇ ಬರೆದಿರ್ತಾ ಇದ್ರು. ನನ್ನ ಒಳ ಅಂತರಂಗದಿಂದ ನನಗೇನು ಆನ್ಸರ್ ಸಿಗ್ತಾ ಇದೆ, ಆ ಬುಕ್ಸಲ್ಲಿನೂ ಕೂಡ ಅದೇ ಆನ್ಸರ್ ಇರ್ತಾ ಇತ್ತು. ಆವಾಗ ನನಗೆ ಡೌಟ್ ಕ್ಲಿಯರ್ ಆಗ್ತಾ ಇತ್ತು. ನನಗೆ ಏನು ಕೂಡ ನಾನು ಯಾವುದೂ ಒಂದು ಯೋಚನೆ ಮಾಡ್ತಾ ಇದ್ದೀನಿ, ಅದು ಸರಿಯಾಗೇ ನಾನು ಮಾಡಬೇಕು. ಯಾವುದು ಕೂಡ ನಾನು ಕೆಟ್ಟದ್ದು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ, ಆದರೆ ಮುಂದೆ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗೋದಿದೆ, ಒಳ್ಳೆಯ ಒಂದು ಸಂದೇಶ, ಒಳ್ಳೆಯ ಒಂದು ಮಾರ್ಗ, ಒಳ್ಳೆಯ ಒಂದು ಜೀವನ ಅಲ್ಲಿದೆ. ನಾನು ಮನಸ್ಸನ್ನು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಅಂಥೇಳಿ ನಾನು ಅರಿವಿನಿಂದ ನಾನು ನೋಡಬೇಕು. ಅರಿವಿನಿಂದ ನೋಡ್ತಾ ನನ್ನ ಯೋಚನೆಗಳನ್ನು ನಾನು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಅದನ್ನು ನಾನು ಪೂರ್ತಿಯಾಗಿ ನಾನು ಬದಲಾಯಿಸ್ಕೋಬೇಕು ಅಂಥೇಳಿ. ಮತ್ತು ನಾವು ಬದಲಾಯಿಸ್ಕೋಬೇಕು ಅಂತ ಯೋಚನೆಗಳನ್ನು ಅಂದರೆ ನಾವು ಸಾಧನೆಯನ್ನು ಮಾಡೋದ್ರಿಂದ ಇದು ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನಾವು ಸಾಧನೆ ಇಲ್ಲದೇ ನಮ್ಮ ಯೋಚನೆಗಳನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಅಷ್ಟು ಸುಲಭ ಅಲ್ಲ. ಸಾಧನೆಯಿಂದನೇ ನಮ್ಮ ಯೋಚನೆಗಳನ್ನು ನಾವು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಫ್ರೆಂಡ್ಸ್. ಈ ರೀತಿ ಮೊದಲು ಧ್ಯಾನಕ್ಕೆ ಬರೋರಿಗೆ ಎಷ್ಟೋ ತೊಂದರೆಗಳು ಇದೇ ರೀತಿಯೇ ಆಗ್ತಾ ಇರತ್ತೆ. ಯಾಕೆ ಎಷ್ಟೋ ಜನ 100ರಲ್ಲಿ ನಾವು 100 ಜನಕ್ಕೆ ಧ್ಯಾನ ಹೇಳ್ಕೊಟ್ರೆ ಯಾಕೆ 10 ಜನ ಬರ್ತಾರೆ? ಯಾಕೆಂದರೆ ಇಂಥ ಒಂದು ತೊಂದರೆಗಳು ಆಗೋದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆ ಒಂದು ಸ್ಥಿತಿ ಅವರಲ್ಲಿ ಇರೋದಿಲ್ಲ. ಈ ರೀತಿ ತೊಂದರೆ ಆಗತ್ತಂತೇಳಿ ನಾವು ಏನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋಗಿ ಹೊಟ್ಟೆ ನೋವು ಬಂದಿದೆ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಮಾತ್ರೆ ತೊಗೊಂಡ್ರೆ ಆಯ್ತಪ್ಪ, ಈ ರೀತಿ ನಾವು ಕಷ್ಟ ಯಾಕೆ ಪಡಬೇಕು ಅಂಥೇಳಿ. ಡಾಕ್ಟ್ರ್ ಹತ್ರ ಹೋಗಿ ಒಂದು ಮಾತ್ರೆ ತೊಗೊಂಡ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತಲ್ಲ, ಈ ರೀತಿ ನಾವು ಯಾಕೆ ಆ ನೋವನ್ನು ಅನುಭವಿಸ್ಬೇಕು ಅಂಥೇಳಿ.
ಆ ಮಾತ್ರೆ ತಗೊಂಡು ಆ ಹೊಟ್ಟೆ ನೋವು ಕಡಿಮೆ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ನಮಗೆ ಬೇರೆ ಕಾಯಿಲೆ ಬಂದೇ ಬರುತ್ತೆ. ಮತ್ತೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತೀವಿ, ಮತ್ತೆ ಅದಕ್ಕೆ ಮಾತ್ರೆ ತಗೊಳ್ತೀವಿ. ಒಂದು ಹೊಟ್ಟೆ ನೋವು ಬಂದಾಗ ನಾವು ಮಾತ್ರೆ ತಗೊಂಡು ಅದು ಕಡಿಮೆ ಮಾಡ್ಕೊಳ್ತೀವಿ. ಆ ಮಾತ್ರೆ ಇನ್ನೊಂದು ಕಾಯಿಲೆಗೆ ಕಾರಣ ಆಗತ್ತೆ ಅಂತೇಳಿ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದೇ ನಾವು ಧ್ಯಾನದ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಒಂದು ನಮಗೆ ಹೊಟ್ಟೆ ನೋವು ಬಂದಿದೆ ಅಂದರೆ ಆ ಧ್ಯಾನದ ಸಾಧನೆಯಿಂದನೇ ಅದನ್ನು ನಾವು ಬೇರೆ ಸಮೇತ ಕಿತ್ತಾಕಿದರೆ ಮತ್ತೆ ಆ ಹೊಟ್ಟೆ ನೋವು ಕಡಿಮೆ ಆಗಿ ಮತ್ತೆ ಬೇರೆ ಕಾಯಿಲೆಗಳನ್ನು ನಾವು ಯಾವುದು ಕೂಡ ತಂದುಕೊಳ್ಳೋದಿಲ್ಲ. ಇದೇ ನಾವು ಮಾಡುವಂಥದ್ದು, ಧ್ಯಾನದಲ್ಲಿ ಸಿಗುವಂಥದ್ದು ನಮಗಿದೆ, ಧ್ಯಾನದಲ್ಲಿ ಸಿಗುತ್ತಾ ಇರತ್ತೆ. ಡಾಕ್ಟ್ರ್ ಹತ್ರ ಹೋದರೆ ಏನು ಸಿಗತ್ತೆ, ಧ್ಯಾನ ಮಾಡಿದರೆ ಏನು ಸಿಗತ್ತೆ ಅನ್ನೋದು ಈ ವ್ಯತ್ಯಾಸವನ್ನು ನಾವು ಕಂಡುಕೊಳ್ತೀವಿ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ಕೂಡ ನನಗಿತ್ತು. ತಲೆನೋವು ಇತ್ತು, ಹೊಟ್ಟೆ ನೋವಿತ್ತು, ಬೆನ್ನು ನೋವಿತ್ತು, ಕಾಲು ನೋವಿತ್ತು, ಮಂಡಿ ನೋವಿತ್ತು, ಪಾದ ನೋವು ಸಹಿತ ನೆತ್ತಿಯಿಂದ ಪಾದದವರೆಗೂ ಕೂಡ ನನಗೆ ನೋವಿತ್ತು. ಡಾಕ್ಟ್ರ್ ಹತ್ರ ಒಂದು ಕಾಯಿಲೆಗೆ ಮಾತ್ರೆಯನ್ನು ತಗೊಂಡು ಇನ್ನೊಂದು ಕಾಯಿಲೆ ನಾನು ಬರೆಸ್ಕೊಳ್ತಾ ಇದ್ದೆ. ಆ ಕಾಯಿಲೆ ಬಂದಿದೆ ಅಂತೇಳಿ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೆ, ಮತ್ತೆ ಮಾತ್ರೆ ತಗೊಳ್ತಾ ಇದ್ದೆ. ಆ ಒಂದು ಹೊಟ್ಟೆ ನೋವು ಕಡಿಮೆ ಆಗ್ತಾ ಇತ್ತು, ಇನ್ನೊಂದು ನೋವು ನನಗೆ ಕಾಣಿಸ್ತಾ ಇತ್ತು. ತಲೆನೋವು ಕಡಿಮೆ ಆಗ್ತಾ ಇತ್ತು, ಇನ್ನೊಂದು ನೋವು ನನಗೆ ಕಾಣಿಸ್ತಾ ಇತ್ತು. ಹೀಗೆ ಮಾತ್ರೆಯನ್ನು ತಗೊಳ್ತಾ ಡಾಕ್ಟ್ರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡಿ ಕಾಯಿಲೆಯನ್ನು ನಾನು ಬರೆಸ್ಕೊಳ್ತಾ ಇದ್ದೆ. ಯಾವ ಮಾತ್ರೆ ತಗೊಂಡ್ರೂ ಕೂಡ, ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ನನಗೆ ಮನಸ್ಸು ಶಾಂತಿ ಸಿಗಲಿಲ್ಲ, ಆರೋಗ್ಯ ಸಿಗಲಿಲ್ಲ. ಹೀಗೆ ಅಸ್ತವ್ಯಸ್ತವಾಗಿಯೇ ನಾನು ಜೀವಿಸ್ತಾ ಇದ್ದೆ. ನನ್ನ ಶರೀರದಲ್ಲಿರುವಂಥ ಶಕ್ತಿ ಎಲ್ಲ ನಾನು ಕಳ್ಕೊಂಡ್ಬಿಟ್ಟೆ. ಯಾವಾಗ ನಾನು ಧ್ಯಾನಕ್ಕೆ ಬಂದನೋ, ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾನು ಸಾಧನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ನೋ, ಹೆಚ್ಚು ಉಸಿರಿನ ಒಂದು ಜೊತೆಗೆ ಇದ್ದು ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ನನ್ನಲ್ಲಿರುವಂಥ ಶರೀರದಲ್ಲಿ ಏನು ನಾನು ಶಕ್ತಿಯನ್ನು ಕಳ್ಕೊಂಡಿದ್ನೋ ಆ ಶರೀರದಲ್ಲಿ ಶಕ್ತಿ ನನಗೆ ಹೆಚ್ಚಾಗೋದಕ್ಕೆ ಶುರುವಾಯಿತು. ಮತ್ತು ನನ್ನ ಮನಸ್ಸು ಕೂಡ ಶಾಂತವಾಗೋದಕ್ಕೆ ಶುರುವಾಯಿತು. ಆಗ ನನಗೆ ಇದ್ದಂತಹ ಕಾಯಿಲೆಯನ್ನು, ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು, ತಲೆನೋವು ಎಲ್ಲವನ್ನು ಕೂಡ ಒಂದೊಂದೇ ನನಗೆ ಕಡಿಮೆ ಆಯಿತು. ಯಾವುದೂ ಕೂಡ ಮಾತ್ರೆ ತಗೊಳ್ದೇನೆ, ಡಾಕ್ಟ್ರ್ ಹತ್ರ ಹೋಗ್ದೇನೆ ನನ್ನ ಒಂದು ಶರೀರದ ಒಂದು ಕಾಯಿಲೆ ಎಲ್ಲವೂ ಕೂಡ ವಾಸಿ ಆಯಿತು. ಈ ಪ್ರಾಪಂಚಿಕದ ಸಮಸ್ಯೆಗಳಿಂದ ನಾನು ಹೊರಗಡೆ ಬಂದುಬಿಟ್ಟೆ. ಆದರೆ ಧ್ಯಾನ ಮಾಡ್ತಾ ಇದ್ದೀನಿ, ಸಾಧನೆಯನ್ನು ಮಾಡ್ತಾ ಇದ್ದೀನಿ. ಆಧ್ಯಾತ್ಮಿಕ ವಿಷಯಗಳು ನನಗೇನು ಕೂಡ ಅರ್ಥ ಆಗ್ತಾ ಇಲ್ಲ. ಮತ್ತು ಅಲ್ಲಿ ಕೂಡ ನಾನು ತೊಂದರೆಯನ್ನು ಪಡ್ತಾ ಇದ್ದೆ. ಶರೀರದ ಕಾಯಿಲೆಗಳನ್ನೆಲ್ಲ ನಾನು ವಾಸಿ ಮಾಡಿಕೊಂಡೆ, ಮನಸ್ಸು ಕೂಡ ಶಾಂತವಾಗಿದೆ. ಆದರೆ ಒಳಗಡೆ ಏನೋ ಒಂದು ಗೊಂದಲ. ಮತ್ತೆ ನಾನು ಉಸಿರು ಎಂಬ ಗುರುವಿನ ಜೊತೆಗೆ ಇರ್ತಾ ಇದ್ದೆ. ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ ಅಂಥೇಳಿ. ನೀನು ಅವಾಗ ನನ್ನ ಒಳಗಡೆಲಿಂತ್ರ ಏನು ಬಂತು ಅಂದರೆ, ನಿನಗೆ ಇವಾಗ ಏನು ಕಾಯಿಲೆ ಎಲ್ಲ ಶರೀರದಲ್ಲಿ ಇತ್ತೋ ಅದನ್ನು ನಿನಗೆ ಗೊತ್ತಿಲ್ಲದೇ ಅದನ್ನೆಲ್ಲನೂ ಕೂಡ ನೀನು ವಾಸಿ ಮಾಡ್ಕೊಂಡಿದ್ದೀಯ. ಅದು ಕರ್ಮಾನುಸಾರವಾಗಿ ನಿನಗೆ ಬಂದಿರುವಂಥದ್ದು, ಮನಸ್ಸಿನ ಸ್ಥಿತಿಯಿಂದ ನೀನು ತಂದುಕೊಂಡಿರೋದು. ಮನಸ್ಸು ತುಂಬ ವೀಕ್ ಆಗಿರೋದ್ರಿಂದ ಅದನ್ನೆಲ್ಲವನ್ನು ಕೂಡ ನೀನು ತಂದುಕೊಂಡಿದ್ದೀಯ. ಇವಾಗ ನಿನಗೆ ಬಂದಂತಹ ಸಮಸ್ಯೆಗಳು ಆಗಲಿ, ಕಾಯಿಲೆಗಳು ಆಗಲಿ, ಏನೇ ಬಂದ್ರೂ ಕೂಡ ಅದು ಎಲ್ಲವೂ ಕೂಡ ಕರ್ಮಾನುಸಾರವಾಗಿಯೇ ಬಂದಿರತ್ತೆ. ಕರ್ಮ ಸಿದ್ಧಾಂತದ ಬಗ್ಗೆ ನೀನು ತಿಳ್ಕೊ ಅಂಥೇಳಿ ಈ ರೀತಿ
ನನ್ನ ಒಂದು ಅಂತರಂಗದಿಂದ ನನಗೆ ವಾಣಿ ಕೇಳಿಸ್ಕೊಳ್ತಾ ಇತ್ತು, ನಿನಗೆ ಗೊತ್ತಿಲ್ಲದೇ ಇದನ್ನೆಲ್ಲ ವಾಸಿ ಮಾಡ್ಕೊಂಡಿದೀಯಾ, ಇವಾಗ ನೀನು ತಿಳ್ಕೋಬೇಕು, ಎಲ್ಲವನ್ನೂ ತಿಳ್ಕೊಂಡು ನೀನು ಮುಂದೆ ಹೋಗ್ತಾ ಇರಬೇಕು ಅಂತೇಳಿ ನನಗೆ ಈ ರೀತಿ ವಾಣಿಯನ್ನು ಕೇಳಿಸ್ಕೊಳ್ತಾ ಇತ್ತು. ನಾವು ಗೊತ್ತಿದ್ದು ಮಾಡೋದಕ್ಕೂ ಗೊತ್ತಿಲ್ಲದು ಮಾಡೋದಕ್ಕೂ ಕೂಡ ವ್ಯತ್ಯಾಸ ಇದೆ, ನಾವು ತಿಳ್ಕೊಂಡು ಮಾಡಬೇಕು ಅಂಥೇಳಿ ನನಗೆ ಈ ರೀತಿ ವಾಣಿ ಕೇಳಿಸ್ಕೊಳ್ತಾ ಇತ್ತು. ಎಲ್ಲವೂ ಕೂಡ ನಾವು ತಿಳ್ಕೋಬೇಕು, ತಿಳ್ಕೊಳ್ತಾ ನಾವು ಮುಂದೆ ಹೋಗಬೇಕು. ತಿಳ್ಕೊಳ್ಳುವಂಥ ಶಕ್ತಿ ನೀನು ಪಡ್ಕೊಳ್ಳೋವರೆಗೂ ಕೂಡ ಈ ರೀತಿ ನಿನಗೆ ತೊಂದರೆಗಳು ಆಗ್ತಾ ಇರುತ್ತೆ. ಒಂದು ಸತಿ ತಿಳ್ಕೊಂಡ್ರೆ ನೀನು ಮತ್ತೆ ಮುಂದೆ ಹೋಗ್ತಾ ಇರ್ತೀಯ ಅಂಥೇಳಿ ಈ ರೀತಿ ನನಗೆ ಸಂದೇಶಗಳು ಬರ್ತಾ ಇತ್ತು. ನನ್ನ ಅಂತರಂಗದಿಂದ ನನಗೆ ಕೇಳಿಸ್ಕೊಳ್ತಾ ಇತ್ತು. ಇದನ್ನು ನೀನು ತಿಳ್ಕೊಬೇಕಂದ್ರೆ ನೀನು ಧ್ಯಾನದ ಜೊತೆಗೆ ಹೆಚ್ಚು ಮೌನವಾಗಿಯೂ ಕೂಡ ಇರಬೇಕು ಅಂಥೇಳಿ. ಆವಾಗ ನನಗೆ ಮೌನವಾಗಿದ್ದಾಗ ತುಂಬ ಕೋಪ ಬರೋದು, ಯಾಕೆಂದರೆ ಒಳಗಡೆ ನನ್ನ ಮನಸ್ಥಿತಿ ಸರಿಯಾಗಿರ್ತಾ ಇರಲಿಲ್ಲ. ಅಂದರೆ ನಾನು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾಗ ಮನೆಯಲ್ಲಿ ಯಾರಾದರೂ ಮಾತಾಡಿಸಿದರೆ, ಏನಾದರೂ ಹೇಳಿದರೆ ನನ್ನ ತುಂಬಾ ಕೋಪ ಬರ್ತಾ ಇತ್ತು. ಯಾಕೆಂದರೆ ನನ್ನ ಒಳಗಡೆ ಇದ್ದು ನಾನು ಕಲ್ತ್ಕೊಳ್ತಾ ಇದ್ದೀನಿ. ಈ ಹೊರಗಡೆ ಮನೆಯಲ್ಲಿರೋರು ಏನಾದರೂ ಮಾತಾಡಿದರೆ ನನಗೆ ಕೋಪ ಬರ್ತಾ ಇತ್ತು. ಮೊದಲು ಇದು ಎಲ್ಲ ಆಗೋದು ಸಹಜನೇ ಫ್ರೆಂಡ್ಸ್, ಮೊದಲೆಲ್ಲ ಹಲಾಲನೇ ಆಗೋದು. ಆಮೇಲೆ ನಮಗೆ ಅಮೃತವನ್ನು ಸಿಗತ್ತೆ. ನಾವು ಫಸ್ಟ್ ಧ್ಯಾನಕ್ಕೆ ಬಂದಾಗಲೇ ಈ ರೀತಿ ತೊಂದರೆಗಳು ಆಗ್ತಾ ಇದೆ ಅಂಥೇಳಿ ನಾವು ಬಿಟ್ಬಿಟ್ರೆ ನಾವು ಮತ್ತೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ಈ ರೀತಿ ನನ್ನ ಪರಿಸ್ಥಿತಿಯನ್ನು ಈ ರೀತಿ ತಿಳ್ಕೊಳ್ಳುವಾಗ ನನಗೆ ಸಹಿಸ್ಕೊಳ್ಳುವಂಥ ಪರಿಸ್ಥಿತಿನೂ ಕೂಡ ಇರ್ತಾ ಇರಲಿಲ್ಲ. ಆವಾಗ ಒಂದ್ಸತಿ ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಪಿರಿಮಿಡ್ ಬಂದಿದ್ದಾರೆ ಅಂಥೇಳಿ, ಆವಾಗ ನಾನು ಸುಮಾರು ಒಂದು 3 ತಿಂಗಳವರೆಗೂ ಉಪವಾಸ ಇದ್ದೆ. ಲಾಸ್ಟಲ್ಲಿ ಅವರು ಬಂದಿದ್ದರು, 3 ತಿಂಗಳಕ್ಕೆ ಅವರು ಬಂದಿದ್ದರು. ಆವಾಗ ನಾನು ಉಪವಾಸನೇ ಇದ್ದೀನಿ. ಅಷ್ಟು ಉಪವಾಸ ಮಾಡಿದ್ರೂ ಕೂಡ, ಮೌನ ಸಾಧನೆಯನ್ನು ಮಾಡಿದ್ರೂ ಕೂಡ ಮನಸ್ಸು ಕಂಟ್ರೋಲ್ ಆಗ್ತಾ ಇಲ್ಲ. ಗುರೂಜಿ ಬಂದಿದ್ದಾರೆ ಅಂಥೇಳಿ ಅಲ್ಲಿಗೆ ಹೋದೆ. ಅವರು ನನಗೆ ನೋಡಿದ ತಕ್ಷಣವೇ ಅವರು ಊಟ ಮಾಡೋಕೆ ಅಂಥೇಳಿ ಅವರು ಊಟಕ್ಕೆ ಕಾಲಕ್ಕೆ ಬಂದಿದ್ದರು. ನನಗೆ ನೋಡಿದ ತಕ್ಷಣವೇ ಕರೆದ್ರು, ನನಗೆ ಬಾ ಅಂಥೇಳಿ. ನಾನು ಹೋದೆ. ಅವರು ಚೇರ್ ಮೇಲೆ ಕೂತ್ಕೊಂಡಿದ್ರು. ನನಗೂ ಕೂಡ ಅವರು ಎದುರುಗಡೆ ಇನ್ನೊಂದು ಚೇರ್ ಇತ್ತು, ಅಲ್ಲಿ ನೀನು ಕೂತ್ಕೋ ಅಂಥೇಳಿ. ನಾನು ಅವರು ಸುಮ್ಮನೆ ಮೌನವಾಗಿ ಕೂತ್ಕೊಂಡೆ. ಅವರು ಕೂಡ ಏನು ಮಾತಾಡಲಿಲ್ಲ, ನಾನು ಕೂಡ ಏನು ಮಾತಾಡಲಿಲ್ಲ. ಮೌನವಾಗಿ ಹಾಗೆ ನಾವು ಕೂತ್ಕೊಂಡ್ವಿ. ನಾನು ಕೂಡ ಕೂತ್ಕೊಂಡೆ. ಆದರೆ ನನ್ನ ಮನಸ್ಸಿನ ತಳಮಳ ಅಷ್ಟೊಂದು ವೇಗವಾಗಿ ಅವರು ಎದುರುಗಡೆ ಕೂತ್ಕೊಂಡಿದ್ದ ತಕ್ಷಣವೇ ಇನ್ನೂ ವೇಗವಾಗ್ತಾ ಇದೆ. ಮತ್ತೆ ಅವರು ಸ್ವಲ್ಪ 5 ನಿಮಿಷ ಆದಮೇಲೆ ಊಟಕ್ಕೆ ತಗೊಂಬನ್ನಿ ಅಂಥೇಳಿ ಬೇರೆಯವ್ರಿಗೆ ಹೇಳಿದರು. ಆಗ ಅವರು ಊಟಕ್ಕೆ ಕೇಳ್ತಾ ಇದ್ದಾರೆ. ನಾನು ಎದ್ದೋಗ್ಬೇಕು ಅಂಥೇಳಿ ನಾನು ಎದ್ದೇಳ್ತಾ ಇದ್ದೆ. ಇಲ್ಲ ನೀನು ಇಲ್ಲೇ ಕೂತ್ಕೋ ಅಂಥೇಳಿ ನನಗೆ ಮತ್ತೆ ಕುಂದಿರ್ಸಿದ್ರು. ಮತ್ತೆ ನಾನು ಅವರು ಊಟ ಮಾಡ್ತಾಯಿದ್ರು. ನಾನೇ ಅವ್ರ ಎದುರುಗಡೆನೇ ಹಾಗೇನೆ ಕೂತ್ಕೊಂಡೆ. ಆವಾಗೆಲ್ಲ ಶರೀರ ಎಲ್ಲ ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಷ್ಟೊಂದು ಮನಸ್ಸು ವಿಲ ಅಂತೇಳಿ ಒದ್ದಾಡ್ತಾ ಇದೆ. ಸಮಾಧಾನ ಅನ್ನೋದಿಲ್ಲ. ಏನು ಕಲ್ತ್ಕೋಬೇಕಾಗಿತ್ತೋ ಗೊತ್ತಿಲ್ಲ, ಏನೂ ಕೂಡ ಅರ್ಥ ಆಗ್ತಾ ಇಲ್ಲ. ಅವ್ರದ್ದು ಊಟ ಆದಮೇಲೆ ಅವರು ಕೂಡ ಎದ್ದೋದ್ರು. ನನಗೇನು ಬಂತು ಮನಸ್ಸಿನಲ್ಲಿ ಏನು ಬಂತು ಅಂದರೆ, ಅಲ್ಲಿ ಮೇಲೆ ಒಂದು ತಪಸ್ಥಳ ಇದೆ. ಆ ತಪಸ್ಥಳದಲ್ಲಿ ನೀನು ಹೋಗು, ಒಂಟಿಯಾಗಿ ಹೋಗು, ಅಲ್ಲಿ ಒಂಟಿಯಾಗಿ ಸ್ವಲ್ಪ ಸಮಯವನ್ನು ಕಳಿ ಅಂತೇಳಿ ನನಗೆ ಬಂತು. ಅವರು ಎದ್ದು ಹೋದ ತಕ್ಷಣವೇ ನಾನು ಕೂಡ ಎದ್ದು ನಾನು ತಪಸ್ಥಳಿಗೆ ಒಂಟಿಯಾಗಿಯೇ ಹೋದೆ. ನನ್ನ ಜೊತೆಗೆ ಯಾರಿಗೂ ಕೂಡ ನಾನು ಕರ್ಕೊಂಡೋಗಲಿಲ್ಲ.
ಅಲ್ಲಿ ಯಾರೂ ಇರೋದಿಲ್ಲ, ಅಲ್ಲಿ ನಾನು ಒಬ್ಬಳೇ ಹೋಗಬಾರ್ದು ಅಂಥೇಳಿ ನನಗೆ ಆ ಭಯ ಕೂಡ ಇಲ್ಲ. ನೀನು ಒಂಟಿಯಾಗಿಯೇ ಹೋಗು ಅಂಥೇಳಿ ನನಗೆ ಈ ರೀತಿ ಬಂತು. ಅಲ್ಲಿ ಯಾರೂ ಕೂಡ ಇಲ್ಲ, ಮೇಲೆ ಅದು ಬೆಟ್ಟದ ಮೇಲೆ ಸ್ವಲ್ಪ ಎತ್ತರವಾಗಿ ಇರೋ ಜಾಗ ಅದು, ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಆದರೆ ಅಲ್ಲಿ ಒಂದು ದೃಶ್ಯ ತುಂಬ ಸುಂದರವಾದಂತಹ ದೃಶ್ಯ. ಅಲ್ಲಿಗೆ ಹೋದ ತಕ್ಷಣವೇ ನನ್ನ ಒಳಗಡೆ ಏನು ಕುದೀತಾ ಇತ್ತೋ, ಏನು ತಳಮಳ ಆಗ್ತಾ ಇತ್ತೋ, ಅದು ನನಗೆ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ನಾನು ಅಲ್ಲಿ ಮೇಲ್ಗೆ ಹೋಗಿ ಜೋರಾಗಿ ನಾನು ಕಿರಿಚುತ್ತಾ ಇದ್ದೀನಿ. ನಿನಗೆ ಎಷ್ಟು ಸಾಧ್ಯನೋ ಅದನ್ನೆಲ್ಲವನ್ನು ಕೂಡ ನೀನು ಹೊರಗಾಕು ಅಂಥೇಳಿ ಎಲ್ಲ ಪೂರ್ತಿ ಖಾಲಿ ಮಾಡ್ಕೋದು ಅಂಥೇಳಿ ನನ್ನ ಒಳಗಡೆಲಿಂದ ನನಗೆ ಸೌಂಡ್ ಬರ್ತಾ ಇದೆ. ಇನ್ನೂ ಕಿರುಚು, ಎಲ್ಲವನ್ನು ಕೂಡ ಖಾಲಿ ಮಾಡ್ಕೊ ಅಂಥೇಳಿ. ಆಗ ನಾನು ಎಷ್ಟೊತ್ತು ನಾನು ಜೋರಾಗಿ ಎಷ್ಟೋ ಹೊತ್ತು ನಾನು ಕಿರಿಚ್ಕೊಂಡೆ. ಕಿರಿಚ್ಕೊಂಡಿದ್ದ ತಕ್ಷಣವೇ ಎಲ್ಲ ಕೂಡ ರಿಲ್ಯಾಕ್ಸ್. ಎಷ್ಟು ತಳಮಳ, ಎಷ್ಟೋ ದಿನದಿಂದ ಇತ್ತು ಅದು. ಉಪವಾಸ ಮಾಡಿದ್ರೂ ಕೂಡ 3 ತಿಂಗಳವರೆಗೂ ಕೂಡ ಉಪವಾಸ ಇದ್ದೀನಿ, ಏನೂ ಕೂಡ ಊಟ ಮಾಡಿಲ್ಲ. ಮತ್ತು ಒಳಗಡೆ ಏನು ತಿಳ್ಕೊಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತೇಳಿನೂ ಕೂಡ ಗೊತ್ತಾಗ್ತಾ ಇಲ್ಲ. ಗುರುಜಿ ಹತ್ರ ನಾನು ಏನು ಕೂಡ ಮಾತಾಡಲಿಲ್ಲ. ಈ ರೀತಿ ಆಗ್ತಾ ಇದೆ ಅಂತಲೂ ಕೂಡ ನಾನು ಹೇಳಲಿಲ್ಲ. ಸುಮ್ಮನೆ ಮೌನವಾಗಿಯೇ ಅದನ್ನು ಸಹಿಸ್ಕೊಂಡು, ಎಷ್ಟು ಸಾಧ್ಯನೇ ಅಷ್ಟು ಸಹಿಸ್ಕೊಂಡು ನಾನು ಕೂತ್ಕೊಂಡಿದ್ದೀನಿ. ನಾನು ಎದ್ದು ಹೋಗ್ತೀನಿ ಅಂದ್ರೂ ಕೂಡ ಕೂತ್ಕೊಂಡಿನಿ, ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊ ಅಂತೇಳಿ ಅವ್ರು ನನಗೆ ಹೇಳ್ತಾ ಇದ್ದಾರೆ. ನಾನು ಎಲ್ಲಿ ಅವ್ರ ಮುಂದೆನೇ, ನಾನು ಅಷ್ಟು ಜನಗಳ ಮುಂದೆ ಎಲ್ಲಿ ಕಿರುಚು ಬಿಡ್ತೀನೋ ಅನ್ನೋದು ಭಯ ನನಗೆ. ಅದಕ್ಕೆ ಎದ್ದು ಹೋಗೋಣ ಅಂದರೆ ಇಲ್ಲ ಕೂತ್ಕೊ ನೀನು ಅಂಥೇಳಿ ನನಗೆ ಕುಂದಿರ್ಸಿದ್ರು ಅವರು ಎದುರುಗಡೆ. ಅವ್ರು ಎದ್ದು ಹೋದ್ಮೇಲೆ ನಾನು ತಪಸ್ಥಳಕ್ಕೆ ಹೋದ್ಮೇಲೆ ಜೋರಾಗಿ ನಾನು ಕಿರಿಚ್ಕೊಳ್ತಾ ಇದ್ದೀನಿ. ಇವಾಗ ನೀನು ಅಲ್ಲಿಗೆ ಹೋಗು ಅಂತೇಳಿ ನನಗೆ ಬಂತು. ನನಗೆ ಬಂದಮೇಲೆ ನನಗೆ ಅಲ್ಲಿಗೆ ಹೋದೆ. ಜೋರಾಗಿ ಕಿರಿಚ್ತಾ ಇರೋದೇನೆಲ್ಲ ಏನು ಸಂಕಟ ಬೀಳ್ತಾ ಇದ್ನೋ, ಏನು ಹೊಟ್ಟೆ ಒಳಗಡೆ ಸಂಕಟ ಆಗ್ತಾ ಇತ್ತೋ, ಕಿರಿಚಬೇಕು ಅನ್ನೋ ಅಂಥ ಒಂದು ಏನಿತ್ತೋ ಅದು ಎಲ್ಲವನ್ನೂ ಕೂಡ ಹೊರಗಡೆ ಹಾಕಿದೆ. ಕೆಟ್ಟ ಧ್ವನಿಯಿಂದ, ಎಷ್ಟು ಕೆಟ್ಟ ಧ್ವನಿಯಿಂದ ನಾನು ಕಿರಿಸ್ತಾ ಇದ್ದೀನಿ ಅಲ್ಲೇ. ಕಿರ್ಚೋದು ನಿಂತ ಮೇಲೆ ಮತ್ತೆ ನಾನು ಕೆಳಗಡೆ ಇಳುವಾಗ ಎಷ್ಟು ನಾನು ರಿಲ್ಯಾಕ್ಸ್ ಆಗಿದ್ದೆ ಅಂದರೆ, ಏನಿದು ನಾನು ಏನು ಮಾಡಿದೆ ಅಲ್ಲೇ? ಸುಮ್ಮನೆ ಕಿರ್ಚು ಗಂಟಲು ಹರಿಯೋ ಥರ ನಾನು ಮತ್ತೆ ಕಿರ್ಚಿ ಕೆಳಗಡೆ ನಾನು ಬಂದಿದ್ದೀನಿ. ಆದರೆ ಅಲ್ಲಿ ಏನು ನಡೀತು? ನಾನು ಕಿರ್ಚಿದ್ದೀನಿ ಅಷ್ಟೇ, ಏನು ಕೂಡ ನಾನು ಮಾಡಲಿಲ್ವಲ್ಲ. ಆದರೆ ನಾನು ಇಲ್ಲಿ ಮಾತ್ರ ಎಷ್ಟು ಖುಷಿಯಾಗಿದ್ದೀನಿ, ಎಷ್ಟು ಆನಂದವಾಗಿದ್ದೀನಿ, ಎಷ್ಟು ಸಂಭ್ರಮ ಪಡ್ತಾ ಇದ್ದೀನಿ. ಏನು ನಡೀತು ಅಂಥದ್ದು, ಏನು ನಡೀತು ಅಂಥೇಳಿ ಮತ್ತೆ ನನಗೆ ಕ್ವಶನ್ ಶುರುವಾಯಿತು. ಕ್ವಶನ್ ಶುರುವಾದಾಗ ನಾನು ಅಲ್ಲಿ ಬುಕ್ ಸ್ಟೋರಿಗೆ ಹೋಗು ಅಂಥೇಳಿ ನನಗೆ, ಅಲ್ಲೇ ನಾನು ವಾಲಂಟ್ರಿಯಾಗಿ ನಾನು ಇರ್ತಾಯಿದ್ದೆ. ಬುಕ್ ಸ್ಟೋರಲ್ಲಿ ನಾನು ಹೋದ ತಕ್ಷಣವೇ ಒಂದು ಬುಕ್ಸು ಅದು ತೆಗೆದು ನೋಡಿ, ನಿನಗೇನಾಗಿದೆ ಅದರಲ್ಲಿ, ಅದೇ ಅನುಭವ ಅದರಲ್ಲಿದೆ ಅಂಥೇಳಿ. ಆ ಬುಕ್ಸು ತೆಗೆದು ನೋಡಿ ಒಂದು ಪೇಜು, ಅದು ಮಧ್ಯದ ಒಂದು ಪೇಜಲ್ಲಿ ನಾನು ತೆಗೆದು ನೋಡಿದರೆ ನನಗೇನಾಗಿದೆ, ಒಂದು ಕಡೆ ನಗ್ತಾ ಇದ್ದೀನಿ, ಒಂದು ಕಡೆ ಕಿರಿಸ್ತಾ ಇದ್ದೀನಿ. ಅದೇ ಅನುಭವನೇ ಆ ಬುಕ್ಸಲ್ಲಿತ್ತು. ನಾನು ನಗ್ತಾನೂ ಇದ್ದೀನಿ, ಜೋರಾಗಿ ನಗ್ತಾನೂ ಇದ್ದೀನಿ ಮತ್ತು ಕಿರಿಸ್ತಾನೂ ಇದ್ದೀನಿ. ಎರಡೂ ಕೂಡ ಒಟ್ಟೊಟ್ಟಿಗೆ ನನಗೆ ಆಗ್ತಾ ಇದೆ ಅಲ್ಲೇ ತಪಸ್ಥಳ ಮೇಲೆ. ನಾನು ಕೆಳಗಡೆ ಇಳಿತಾ ನಾನು ಏನು ಮಾಡಿ ಬಂದೆ, ನನಗೇನಾಯಿತು, ಅಷ್ಟೊಂದು ನನಗೆ ಖುಷಿ ಸಿಕ್ತಲ್ಲ, ಏನಾಯ್ತು, ಅಷ್ಟು ಏನು ನಡೀತು ಅಲ್ಲಿ ಅಂಥೇಳಿ ಈ ರೀತಿ ಕ್ವಶನ್ ಹಾಕ್ಕೊಂಡು ಮತ್ತೆ ನಾನು ಕೆಳಗಡೆ ಇಳುವಾಗ ಒಂದು ಬುಕ್ಸ್ ತೆಗೆದು ನನಗೆ ಬಂತದು, ಈ ಬುಕ್ಸ್ ತೆಗೆದು ನೋಡು, ನಿನಗೇನು ಅನುಭವ ಆಗಿದೆ ಅದರಲ್ಲಿದೆ ಅಂಥೇಳಿ. ಆಗ ಆ ಬುಕ್ಸು ನನಗೆ ಯಾವುದನ್ನು ಓದಬೇಕು ಅಂಥೇಳಿ ನನಗೆ ಬಂತು. ಅದನ್ನೇ ನಾನು ತೆಗೆದುಬಿಟ್ಟು ಆ ಒಂದು ಮಧ್ಯದಲ್ಲಿರುವಂಥ ಪೇಜು ನಾನು ತೆಗೆದು ನೋಡಿದರೆ ಅದರಲ್ಲಿ ಅದೇ ಇದೆ, ನನಗೇನು ಅನುಭವ ಆಗಿದೆ ಅದರಲ್ಲಿ ಅದೇ ಬರೆದಿದ್ದಾರೆ.
ಅದು ಓಸೋವ್ರ ಬುಕ್ಸು. ಈ ರೀತಿ ನನಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ. ಒಂದು ಆತ್ಮದ ಒಂದು ಜ್ಞಾನವನ್ನು ಪಡ್ಕೊಳ್ಳುವಂಥ ಒಂದು ಜ್ಞಾನವನ್ನು ನೀನು ಪಡ್ಕೊಳ್ತಾ ಇದೀಯಾ, ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತೇಳಿ ಆ ಬುಕ್ಸಲ್ಲಿ ಈ ರೀತಿ, ಹೀಗೆ ಯಾರಿಗೆ ಈ ರೀತಿ ಅನುಭವ ಆಗಿರುತ್ತೋ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರತ್ತೆ ಅಂಥೇಳಿ ಆ ಬುಕ್ಸಲ್ಲಿತ್ತು. ಆವಾಗ ಅದನ್ನು ನಾನು ಓದಿ, ನನಗೆ ಇದೇ ರೀತಿಯೇ ಆಗಿದೆ, ನನಗೆ ಆಗಿರೋದೆಲ್ಲ ಆಧ್ಯಾತ್ಮಿಕದ ಒಂದು ಗೊತ್ತಿಲ್ಲದೆ ಇರುವಂಥ ತೊಂದರೆಯನ್ನು ನಾನು ಅನುಭವಿಸಿದ್ದೀನಿ, ಆಧ್ಯಾತ್ಮಿಕ ತೊಂದರೆಯನ್ನು ನಾನು ಅನುಭವಿಸಿದ್ದೀನಿ. ಯಾವುದೂ ಒಂದು ಸತ್ಯ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ನನಗೆ ಈ ರೀತಿ ತೊಂದರೆಗಳು ಆಗಿದೆ ಅಂತೇಳಿ ಆ ಬುಕ್ಸು ಓದಿ, ಆ ಒಂದು ಪೇಜನ್ನು ಓದಿ, ಆ ಒಂದು 4 ಲೈನನ್ನು ಓದಿ ನಾನು ತಿಳ್ಕೊಂಡೆ ನನಗೆ ಆದಂತಹ ಅನುಭವವನ್ನು. ನನಗೆ ಇದೇ ರೀತಿಯೇ ಆಗಿದೆ, ಇದು ಭಯ ಪಟ್ಕೊಳ್ಳುವಂಥ ವಿಷಯ ಅಲ್ಲ, ನಾನು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂಥೇಳಿ ನನಗೆ ಅಲ್ಲಿ ಡೌಟ್ ಕ್ಲಿಯರ್ ಆಯಿತು. ಆವಾಗ ಆ ಬುಕ್ಸನ್ನು ಓದಿ ಒಂದು 4 ಲೈನ್ ಓದಿ ಮತ್ತೆ ನಾನು ಆ ಬುಕ್ ಸ್ಟೋರಿಂದ ನಾನು ಹೊರಗಡೆ ಬಂದೆ. ಆವಾಗ ನಮ್ಮ ಗುರುಗಳಾದಂತಹ ಪತ್ರಿಜಿಯವರು ಮತ್ತೆ ನನ್ನ ಎದುರುಗಡೆ ಬಂದರು. ನಾನು ಆವಾಗಲೂ ಕೂಡ ನನಗೇನು ಕೂಡ ಅವ್ರಿಗೆ ಮಾತಾಡಲಿಲ್ಲ. ಅವರೇ ನನಗೆ ಮಾತಾಡಿಸಿದ್ರು. ಏನು ಮಾತಾಡಿಸಿದ್ರು ಅಂದರೆ, ಇವಾಗೆಲ್ಲ ಡೌಟ್ ಕ್ಲಿಯರ್ ಆಯ್ತಾ ನಿಂದು ಅಂಥೇಳಿ ಅವರು ಇದೇ ರೀತಿಯೇ ಹೇಳಿದರು. ಇವಾಗೆಲ್ಲ ಡೌಟ್ ಕ್ಲಿಯರ್ ಆಯ್ತಾ ನಿಂದು ಅಂಥೇಳಿ. ಆಗ ನನ್ನ ಪಕ್ಕದಲ್ಲಿರೋರು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು. ಅಂದರೆ ಅಲ್ಲಿ ಬುಕ್ ಸ್ಟೋರಲ್ಲಿ ಇರೋರು, ಅಲ್ಲಿ ಬರೋರೆಲ್ಲ ನನಗೆ ಫ್ರೆಂಡ್ಸ್ ಆಗಿದ್ದರು. ಅವರೆಲ್ಲ ಪಕ್ಕದಲ್ಲೇ ನಿಂತ್ಕೊಂಡಿದ್ರು. ಅವರು ಕೂಡ ಪಿರಮಿಡ್ ಮಾಸ್ಟರ್ಸೇ. ನೋಡಿ, ನಿನ್ನ ಒಳಗಡೆ ಇರೋದೆಲ್ಲ ಹೆಂಗೆ ಅವ್ರು ಹೇಳ್ಬಿಡ್ತಾರೆ ನೋಡು ಅಂಥೇಳಿ ಅವರು ನಗ್ತಾ ನಗ್ತಾ ನನ್ನ ಹತ್ರ ಮಾತಾಡಿದರು. ಹೌದು, ನನಗೇನೋ ಒಂದು ಡೌಟ್ ಇತ್ತು, ಅದು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದು ಡೌಟ್ ಕ್ಲಿಯರ್ ಆದಮೇಲೆ ಸರ್ ಅದಕ್ಕೆ ನನಗೆ ಆ ರೀತಿ ಹೇಳಿದರು ಅಂಥೇಳಿ ನಾನು ಅವ್ರಿಗೆ ಹೇಳಿದ್ದೆ. ನಮಗೆ ಆಧ್ಯಾತ್ಮಿಕ ಸತ್ಯವನ್ನು ತಿಳ್ಕೊಳ್ತಾ ಇರುವಾಗ ಈ ರೀತಿ ಎಷ್ಟೋ ತೊಂದರೆಗಳು ಆಗುತ್ತೆ ಫ್ರೆಂಡ್ಸ್. ಯಾಕೆ ನಿಮ್ಗೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಇದು ಸಾಧನೆಯಲ್ಲಿ ಇದ್ದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗುತ್ತೆ. ನನಗೆ ಈ ರೀತಿ ಆಗಿದೆ, ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ಪತ್ರಿಸರು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಬ್ಬರು ಒಂದು ಅನುಭವವನ್ನು ಕೇಳಬೇಕು. ಆಗ ನಮಗೆ ಯಾವುದು ಕೂಡ ಡೌಟ್ ಇರೋದಿಲ್ಲ, ನಾವು ಆರಾಮಾಗಿ ನಾವು ಮುಂದೆ ಸಾಗ್ತೀವಿ. ನಮಗೆ ತೊಂದರೆನೇ ಆಗದೇನೆ ನಾವು ಆಧ್ಯಾತ್ಮಿಕ ಪ್ರಯಾಣವನ್ನು ನಾವು ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಆಗತ್ತೆ ತೊಂದರೆ, ಸ್ವಲ್ಪ ದಿನಗಳು, ಸ್ವಲ್ಪ ವರ್ಷಗಳು ಕೂಡ ಆಗತ್ತೆ. ಈ ಸತ್ಯವನ್ನು ತಿಳ್ಕೊಳ್ಳೋದು ಸ್ವಲ್ಪ ಮೊದಲು ಕಠಿಣನೇ. ಆಮೇಲೆ ನಾವು ಒಂದು ಜೊತೆ ಈ ಟೆಕ್ನಿಕ್ ನಾವು ಒಂದು ಜೊತೆ ತಿಳ್ಕೊಂಡ್ರೆ ಆಯಿತು. ನಮ್ಗೆ ಯಾವುದು ಕೂಡ ಭಯ ಅನ್ನೋದಿರೋದಿಲ್ಲ, ಯಾವುದು ಕೂಡ ಗೊಂದಲ ಅನ್ನೋದು ನಮಗಿರೋದಿಲ್ಲ. ನಾವು ಈಸಿಯಾಗಿ ನಾವು ಮುಂದೆ ಹೋಗ್ತಾ ಇರ್ತೀವಿ.
ಆಗ ನಾವು ಈ ಪ್ರಾಪಂಚಿಕದಿಂದ ಏನು ಈ ಜೀವನವನ್ನು ಜೀವಿಸ್ತಾ ಇದ್ದೀವೋ, ಈ ನಾಟಕವನ್ನು ನಾವು ಯಾವ ಪಾತ್ರವನ್ನು ನಾವು ಮಾಡ್ತಾ ಇದ್ದೀವೋ ಅದು ಕೇವಲ ಪಾತ್ರ ನಮ್ಮದು. ನಾವು ಆಧ್ಯಾತ್ಮಿಕ ಪ್ರಯಾಣವನ್ನು ನಾವು ಮಾಡಬೇಕು, ಸತ್ಯವನ್ನು ತಿಳ್ಕೊಬೇಕು, ಸತ್ಯದ ಪ್ರಯಾಣವನ್ನು ನಾವು ಮಾಡಬೇಕು ಅಂಥೇಳಿ ನಮಗನ್ಸುತ್ತೆ. ಅಲ್ಲಿವರೆಗೂ ಈ ತಿಳ್ಕೊಳ್ಳೋವರೆಗೂ ಕೂಡ ಅಸ್ತವ್ಯಸ್ತನೇ ಆಗ್ತಾ ಇರತ್ತೆ ನಮ್ಮ ಜೀವನದಲ್ಲಿ. ನಮ್ಮ ಒಳಗಡೆ ಆಧ್ಯಾತ್ಮಿಕ ವಿಷಯಗಳು ಅಷ್ಟೊಂದು ಸರಳವಾಗಿ ಸುಲಭವಾಗಿ ನಾವು ತಿಳ್ಕೊಳ್ಳೋದಿಲ್ಲ. ಒಂದು ಸತಿ ತಿಳ್ಕೊಂಡ್ರೆ ಆಯಿತು, ನಾವು ಮತ್ತೆ ಮುಂದೆ ಹೋಗ್ತಾ ಇರ್ತೀವಿ. ಕೇವಲ 1 ನಿಮಿಷ ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಕೇವಲ 30 ಸೆಕೆಂಡ್ಸ್ ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. 10 ಸೆಕೆಂಡ್ಸ್, 5 ಸೆಕೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ಹೊಡೆಯೋಣ, ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ, ಎಲ್ಲ ದೇವಾನುದೇವತೆಗಳಿಗೂ ಕೂಡ, ಕರ್ಮ ದೇವತೆಗಳಿಗೂ ಕೂಡ, ಸಪ್ತ ಋಷಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಪ್ರಕೃತಿ ಮಾತೆಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್. ಈ ದಿನದ ಧ್ಯಾನವನ್ನ ಮುಗಿಸಿದೀವಿ. ಸುಮಾರಷ್ಟು ನನಗೂ ಡೌಟ್ಸ್ ಇತ್ತು. ಆಕ್ಚುಲಿ ಮ್ಯಾಮ್ ಇವತ್ತಿಂದ ನಿಮ್ ಕ್ಲಾಸಲ್ಲಿ ನನಗೂ ಸುಮಾರಷ್ಟು ಡೌಟ್ಸ್ ಕ್ಲಿಯರ್ ಆಯ್ತು ಮ್ಯಾಮ್. ಮಾಸ್ಟರ್ಸ್, ನೀವು ಯಾರಾದ್ರೂ ಡೀಪ್ ಆಗಿ ಮೆಡಿಟೇಷನ್ಗೆ ಹೊರಟೋಗಿದ್ರಿ, ಅಕಸ್ಮಾತ್ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇದ್ರದ್ದು ಮತ್ತೆ ಯೂಟ್ಯೂಬ್ ನಲ್ಲಿ ಇರುತ್ತೆ, PMC-SSK ಅಂತ ಹೊಡೆದ್ರೆ ಬರುತ್ತೆ ಮಾಸ್ಟರ್ಸ್. ಅದರಲ್ಲಿ ನೀವು ಮತ್ತೆ ಏನನ್ನ ಕೆಲಸ ಮಾಡ್ತಾ ಆಗ್ಲಿ, ಮತ್ತೆ ಇನ್ನೊಂದ್ಸರ್ತಿ ಧ್ಯಾನ ಮಾಡುವಾಗ್ಲಿ ಹಾಕೊಂಡು ಕೇಳ್ಬೋದು. ಇದು ನಿಮ್ಗೆ ಯೂಟ್ಯೂಬ್ ನಲ್ಲಿ ಸಿಗತ್ತೆ. PMC-SSK ಲಲಿತಾ ಪವಾರ್ ಅಂತ ಹೊಡೆದ್ರೆ ನಿಮ್ಗೆ ಬರುತ್ತೆ ಮಾಸ್ಟರ್ಸ್. ಅದನ್ನ ಕೇಳಿ, ಆ ಲಿಂಕ್ಸ್ ನ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನ ಶೇರ್ ಕೂಡ ಮಾಡ್ಬೋದು ಮಾಸ್ಟರ್ಸ್ ನೀವೆಲ್ಲರಿಗೂನುವೆ. ಈ ಒಂದು ವಿಷಯಗಳನ್ನ ಹೇಳ್ತಾ ಇವತ್ತು ಧ್ಯಾನ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಆತ್ಮ ಬಂಧುಗಳು ಬೆಳಗ್ಗೆನೆ ಬಂದು ಜಾಯಿನ್ ಆಗಿದ್ದೀರಾ, ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಈ ಲಿಂಕ್ ನ ಆದಷ್ಟು ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನಕ್ಕೆ ತಿಳಿಸಿ, ಧ್ಯಾನವನ್ನ ಮಾಡಿ ಹಾಗೆ ಮಾಡಿಸಿ ಅಂತ ಹೇಳ್ತಾ ಈ ದಿನದ ಕ್ಲಾಸ್ನ ಮುಗಿಸೋಣ ಮಾಸ್ಟರ್ಸ್. ನಾಳೆ ಬೆಳಗ್ಗೆ ಕರೆಕ್ಟ್ ಆಗಿ 5 ಗಂಟೆಗೆ ಜಾಯಿನ್ ಆಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್.